ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ. ನಾವು 3 ಅವರಿಂದ ವೇಟ್ ಮಾಡ್ತಾ ಇದ್ವಿ, ಅಷ್ಟು ರಶ್ ಇದೆ, ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್. ಬೆಳಗಿನ ಜಾವ ನಾವು 4 ಗಂಟೆಗೆ ಬಿಟ್ಟಿರೋದು. ₹100 ಕೊಟ್ಟು ಟಿಕೆಟ್ ಬುಕ್ ಮಾಡಿದೆ. ಇದು ಮೈಸೂರು ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್. ಬಸ್ಸು ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಬೇರೆ 1 ಅವರ್ ಲೇಟ್ ಆಯ್ತು ಫ್ರೆಂಡ್ಸ್. ₹1 ಕೊಟ್ಟು ಮೈಸೂರಲ್ಲಿ ಆಟೋ ಬುಕ್ ಮಾಡೋಗಂತೆ. ಅಂಗಗಳು ಜಾಸ್ತಿ ಫ್ರೆಂಡ್ಸ್. ಇದು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ. ಇದು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಿಂದ ಈ ಥರ ಕಾಣುತ್ತೆ ಮೈಸೂರು. ಇದು ಮೈಸಾಸುರನ್ ಸ್ಟ್ಯಾಚು. ಇಲ್ಲಿ ನಾನು ಟಿಕೆಟ್ ಕೌಂಟ್ರ್, ಇದು ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೌಂಟ್ರ್. ಎಷ್ಟು ಕ್ಯೂ ಇದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಮೈಸೂರಿಗೆ 1 ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಬೆಂಗಳೂರಿಂದ ಮೈಸೂರಿಗೆ ಚಾಮುಂಡೇಶ್ವರಿಗೆ ಯಾವ ಥರ ಜರ್ನಿ ಮಾಡಬೇಕು, ಯಾವ ಥರ ಹೋಗ್ಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವೀಗ ಮನೆಯಿಂದ ಮೇನ್ ರೋಡ್ಗೆ ಹೋಗ್ತಾ ಇದ್ವಿ. ಅಲ್ಲೇ ಓಲೋ ಕ್ಯಾಬ್ ಬುಕ್ ಮಾಡಿದ್ವಿ. ಅಲ್ಲಿಂದ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಇಲ್ಲೇ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ನಮ್ಮ ಮೇನ್ ಬಸ್ ಸ್ಟಾಪಲ್ಲಿ ಕ್ಯಾಬು ಬರುತ್ತೆ. ನಾವಿವಾಗ 4:50 ಇಲ್ಲಿ ಬಿಟ್ಟಿದ್ದು ಬೆಳಗ್ಗೆ. ನೋಡಿ ಫ್ರೆಂಡ್ಸ್, ಕ್ಯಾಬ್ ಬಂತು, ಹೋಗ್ತಾ ಇದ್ದೀವಿ. ನಾವು ಬಿಟ್ಟಿರೋದು ಜಯನಗರ 9th ಬ್ಲಾಕಿಂದ ಬಿಟ್ಟಿರೋದು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. ಇವಾಗ ರೆಡಿಯಾಗಿ ಎಲ್ಲ 4:15 ಆಯಿತು. ಹತ್ತತ್ರ ಕ್ಯಾಬ್ ಸ್ವಲ್ಪ ಲೇಟ್ ಆಗಿಬಿಡ್ತು. ನೋಡಿ, ಸ್ವಲ್ಪ ಬೆಳಗಾಗ್ತಾ ಬಂದಿದೆ. ನೋಡಿ, ಕಂಪ್ಲೀಟಾಗಿ ಬೆಳಗ್ಗೆನೇ ಆಗಿಬಿಡ್ತು. 6 ಗಂಟೆ ನಾವು ಮೆಜೆಸ್ಟಿಕ್ ಹತ್ರನೇ ಇದ್ದೀವಿ ಇವಾಗ, MG ರೋಡಲ್ಲಿ. ನೋಡಿ ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇದು ಬ್ಯಾಕ್ ಗೇಟು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಇದು ನಾವು ಫ್ರಂಟ್ ಗೇಟಿಗೆ ಹೋಗ್ಬೇಕು. ಇವಾಗ ಫ್ರಂಟ್ ಗೇಟ್ ಹೋಗ್ತಾ ಇದ್ವಿ. ಬಂದ್ವಿ ನೋಡಿ ಫ್ರೆಂಡ್ಸ್, ಫ್ರಂಟ್ ಗೇಟ್ ಇದು. ಇಲ್ಲಿಂದ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಟಿಕೆಟ್ ಎಲ್ಲ ತೊಗೊಂಡಿದ್ವಿ ಫ್ರೆಂಡ್ಸ್. ಜನರಲ್ ಟಿಕೆಟ್ ತೊಗೊಂಡಿದ್ದು. ಅಂದರೆ ಟ್ರೈನ್ ಇದ್ದಾವೆ ಫ್ರೆಂಡ್ಸ್. ಹಾಫ್ ಆನ್ ಅವರ್ಗೆ ಒಂದು ಸಲ ಟ್ರೈನ್ ಇದೆ. ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಟ್ರೈನ್ ಇದ್ದೇ ಇರ್ತವೆ ಕಂಟಿನ್ಯೂ. ಹಂಗೆ ನಾವು ವೇಟ್ ಮಾಡ್ತೇವೆ ಟ್ರೈನಿಗೋಸ್ಕರ. ಇಲ್ಲಿಂದ ಎಕ್ಸ್ಪ್ರೆಸ್ಸಿಗೆ ₹65 ಒಂದು ಟಿಕೆಟಿಗೆ. ನೋಡಿ ಫ್ರೆಂಡ್ಸ್, ಬಂತು ನಮ್ಮ ಟ್ರೈನು. ಇದು ಹಂಪಿ ಎಕ್ಸ್ಪ್ರೆಸ್ಸು. 6:45 ಇದೆ ಮೆಜೆಸ್ಟಿಕ್ಕಿಂದ. ನೋಡಿ ಫ್ರೆಂಡ್ಸ್, ಒಳಗಡೆ ಬಂದ್ವಿ. ಸೀಟೆಲ್ಲ ಖಾಲಿ ಇರುತ್ತೆ. ಟ್ರೈನ್ ಮೈಸೂರಿಗೆ ಬೇಜಾನ್ ಟ್ರೈನ್ ಇದೆ ಫ್ರೆಂಡ್ಸ್. ನೋಡಿ, ಇವಾಗ ಟ್ರೈನ್ ಬಿಡ್ತಾ ಇದೆ. 7 ಗಂಟೆಗೆ ಟ್ರೈನ್ ಹೊರಡ್ತಾ ಇದೆ ಮೈಸೂರಿಗೆ. ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ನಾವು ಅಂದ್ಕೊಂಡಿದ್ವಿ 6 ಗಂಟೆ ಇಲ್ಲಿಂದ ಬಿಡೋಣ ಮೆಜೆಸ್ಟಿಕಲ್ಲಿ, 7 ಗಂಟೆ ರೀಚ್ ಆಗೋಣ ಅಂದ್ಕೊಂಡಿದ್ವಿ. ಸ್ವಲ್ಪ ಕ್ಯಾಬು ಲೇಟ್ ಆಗಿದ್ದಕ್ಕೆ ನಮ್ಮದು ಡಿಲೇ ಆಯಿತು. ಹಂಗಾಗಿ ಇಲ್ಲಿಂದ 7 ಗಂಟೆಗೆ ಇವಾಗ ಹೊರಡ್ತಾ ಇದ್ವಿ. ನಾವು ಆ್ಯಕ್ಚುಲಿ 7 ಗಂಟೆದಲ್ಲಿ ಮೈಸೂರಲ್ಲಿ ಇರಬೇಕಾಗಿತ್ತು. ಬನ್ನಿ ಫ್ರೆಂಡ್ಸ್, ಒಳಗಡೆ ಕೂತ್ಕೊಳ್ಳೋಣ ಸೀಟಲ್ಲಿ. ಇಲ್ಲಿಂದ 2.5 ತಾಸು ಜರ್ನಿ ಇರುತ್ತೆ ಮೈಸೂರಿಗೆ. ಒಬ್ಬರಿಗೆ ₹65 ಇಲ್ಲಿಂದ ಮೈಸೂರು. 135 ಕಿಲೋಮೀಟರ್ ಇದೆ. ಫ್ರೆಂಡ್ಸ್, ಇದು ಮಂಡ್ಯ ರೈಲ್ವೆ ಸ್ಟೇಷನ್. ಬನ್ನಿ ಡ್ಯಾಡ್, ನಾನೀಗ ಮೈಸೂರದ್ದೇ ನಿಮಗೆ ಇದು ವ್ಯೂ ತೋರಿಸ್ತೀನಿ ನೋಡಿ. ಈ ಥರ ಇದೆಲ್ಲ ಕೂತ್ಕೋಬೇಡಿ.
ನೋಡಿ ಫ್ರೆಂಡ್ಸ್, ಇದೆಲ್ಲ ಮೈಸೂರು, ಆಲ್ಮೋಸ್ಟ್ ಮೈಸೂರು ಹತ್ರ ಬಂದಿದ್ದೀವಿ ನಾವು. ಎಲ್ಲ ಮೈಸೂರಿದು, ಚೆನ್ನಾಗಿದೆ ಎಲ್ಲ, ಸಖತ್ತಾಗಿ ಕಾಣ್ತಾ ಇದೆ. ಬಂದು ನೋಡಿ ಫ್ರೆಂಡ್ಸ್, ಇದು ಮೈಸೂರು ರೈಲ್ವೆ ಸ್ಟೇಷನ್. ಹೋಗ್ತಾ ಇದೀವಿ ಫ್ರೆಂಡ್ಸ್, ಕೆಳಗಡೆ ಇಳಿತಾ ಇದೀವಿ. ಎಲ್ಲ ಎಕ್ಸ್ಪ್ರೆಸ್ ಗಾಡಿ ಎಲ್ಲ ಬೇಗ ಬರುತ್ತೆ ಫ್ರೆಂಡ್ಸ್. ಇಳಿತಾ ಇದೀವಿ. ಬಸ್ಸಲ್ಲಿ ಹೋದ್ರೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಟ್ರೈನ್ ಆದ್ರೆ ಬೆಸ್ಟ್ ಆಪ್ಷನ್ ಇದು ಟ್ರೈನಿಗೆ ಬರೋದು, ಬೆಂಗಳೂರಿಂದ ಮೈಸೂರಿಗೆ. ಬನ್ನಿ ಹೊರಗಡೆ ಹೋಗೋಣ. ಇವಾಗ ಸ್ವಲ್ಪ ಟ್ರೈನ್ ರಶ್ ಇತ್ತು ನೋಡಿ, ಅಲ್ಲಿದೆ ನಮ್ಮ ಟ್ರೈನ್, ಬಂದಿರೋ ಟ್ರೈನ್. ಇವಾಗ ಇದು ಎಕ್ಸಲೇಟರಿಂದ ಕೆಳಗಡೆ ಇಳಿತಾ ಇದೀವಿ ನೋಡಿ ಫ್ರೆಂಡ್ಸ್. ಇದೇ ಮೈಸೂರು ರೈಲ್ವೆ ಸ್ಟೇಷನ್. ಹೀಗಿದೆ, ಚೆನ್ನಾಗಿದ್ರೆ ಮೈಸೂರು ಪ್ಲೀಸ್ ಒಂದು ಲೈಕ್ ಮಾಡಿ. ರೈಲ್ವೆ ಸ್ಟೇಷನ್ ಸಖತ್ತಾಗಿದೆ. ಇಲ್ಲಿ ಆಟೋದವರು ಮೇನು 400 300 ಕೇಳ್ತಾರೆ, ಪ್ಲೀಸ್ ಕೊಡಬೇಡಿ. ಹೊರಗಡೆ ಒಂದು ತರ ಬುಕ್ಕಿಂಗ್ ಇದೆ ಆಟೋ, ಅದು ಯಾವ ತರ ಅಂತ ಬಂದು ತೋರಿಸ್ತೀನಿ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಈ ತರ ಸಿಗುತ್ತೆ ನಿಮ್ಗೆ ನೋಡಕ್ಕೆ. ರೈಲ್ವೆ ಸ್ಟೇಷನ್ ಹತ್ರನೇ ಇರೋದು ಇದು, ಸಖತ್ತಾಗಿದೆ ಇದಂದ್ರು. ಆಟೋದ್ರೆಲ್ಲ ಜಾಸ್ತಿ ಅಮೌಂಟ್ ಕೇಳ್ತಾರೆ, ಪ್ಲೀಸ್ ಇಲ್ಲೇನು ನೀವು ಇದು ಮಾಡಕ್ ಹೋಗಬೇಡಿ. ನಾವು ಡೈರೆಕ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಫ್ರೆಂಡ್ಸ್, ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಇದೆಯಲ್ಲ, ಅಲ್ಲಿ ₹1 ಕೊಟ್ಟು ನೋಡಿ, ಇಲ್ಲಿ ₹1 ಕೊಟ್ಟು ಆಟೋ ಬುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ಎಷ್ಟು ರೇಟ್ ಅಂತ ಕೊಟ್ಟಿರ್ತಾರೆ ನಿಮಗೆ. ಇದು ಹೊರಗಡೆ ಇದೆ, ರೈಲ್ವೆ ಸ್ಟೇಷನ್ ಹೊರಗಡೆ ಇದೆ ನೋಡಿ. ನಾವು 4 ಜನ ಇದೀವಿ, 38 ಆಗಿದೆ. ಅದೇ ನಾವು ಅಲ್ಲೇ ಅವರೇ ಡೈರೆಕ್ಟ್ ನಮ್ಗೆ ಹೋಗಿದ್ರೆ 300 ಇಲ್ಲ 200 ಕೇಳ್ತಾ ಇದ್ರು. ಇಲ್ಲಿ ಬರೀ ₹40 ಆಗಿದೆ ನಮಗೆ. ಈ ಥರ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇದು ರೈಲ್ವೆ ಸ್ಟೇಷನ್ ಹೊರಗಡೆನೇ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ನೀವು ಡೈರೆಕ್ಟ್ ಹೋಗಬೇಡಿ. ನಾವು ಇವಾಗ ಹೋಗ್ತಾ ಇರೋದು ಮೈಸೂರು ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಸ್ ಇದ್ದಾವೆ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬಂದಿವಿ ನಾವು ಇವಾಗ. ಇದೆ ಮೈಸೂರು ಬಸ್ ಸ್ಟ್ಯಾಂಡ್, KSRTC and BMTC. ಅದೇ ಅಪೋಸಿಟ್ ಇದೆಲ್ಲ, ಅದೇ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ಫಸ್ಟ್ ಟೈಮ್ಗೆ ನಾವು ಮೈಸೂರಿಗೆ ಹೋಗ್ತಾ ಇರೋದು. ಬನ್ನಿ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಲ್ಲಿದೆಯಲ್ಲ, ಅಲ್ಲಿ ನಿಂತ್ಕೊಂಡಿದೆಯಲ್ಲ KSRTC ಬಸ್ಸು. ಇದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುತ್ತೆ. ಇದು ರೆಡ್ ಬಸ್ ಹೋಗುತ್ತೆ, ಇದು AC ಬಸ್ಸು. ನಾವು KSRTC ಬಸ್ಸಲ್ಲಿ ಹೋಗ್ತಾ ಇದೀವಿ ಫಸ್ಟ್ ಟೈಮು ನೋಡಿ ಫ್ರೆಂಡ್ಸ್. ಬಸ್ ಫುಲ್ ಆಗ್ಬಿಟ್ಟಿದೆ. ನಾವು ಹೋಗಿರೋದು ಸಂಡೇ, ಆ್ಯಕ್ಚುಲಿ ಬಸ್ ಫುಲ್ ಆಗಿದೆ. ಒಬ್ರಿಗೆ ₹25 ಚಾರ್ಜು. ನಾವು ಇಬ್ರು ಹೋಗಿದ್ವಿ, ₹50. ನಮ್ಮ ಫ್ಯಾಮಿಲಿದೆಲ್ಲ ಆಧಾರ್ ಕಾರ್ಡ್ ಇತ್ತು. ಬಂದ್ವಿ ಫ್ರೆಂಡ್ಸ್, ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ. ಎಷ್ಟು ಹೇಳಿದ್ವಿ ನಿಮಗೆ. ಯಾವ ಥರ ನಾನು ಗಾರ್ಡ್ ಸೆಕ್ಷನ್ ಎಲ್ಲ ಚೆನ್ನಾಗಿದೆ, ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಹೋಗ್ಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ಬಸ್ ಫುಲ್ ರಶ್ ಇತ್ತು. ನಿಮಗೇನು ಹೊರಗಡೆ ಏನು ವ್ಯೂ ತೋರ್ಸೋಕ್ಕಾಗಿಲ್ಲ ನನಗೆ, ಸಾರಿ. ರಿಟರ್ನ್ ಹೋಗ್ಬೇಕಾದ್ರೆ ನಿಮಗೆ ಎಲ್ಲ ಹೊರಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ದೇವರು ದರ್ಶನಕ್ಕೆ ಹೋಗೋಣ. ನೋಡಿ, ಸ್ಟಾರ್ಟಿಂಗೆಲ್ಲ ಇವೆಲ್ಲ ನಿಮಗೆ ಶಾಪಿಂಗ್ ಎಲ್ಲ ಸಿಗ್ತವೆ. ಶಾಪಿಂಗ್ ಮಾಡಿಕೊಂಡು ಬರ್ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಚೆನ್ನಾಗಿದೆ ಹೊರಗಡೆ ಎಲ್ಲ. ನೋಡಿ, ಎಲ್ಲ ಬೋರ್ಡಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ಟೈಮಿಂಗ್ಸು ದೇವಸ್ಥಾನ ಓಪನ್ ಇರುತ್ತೆ, ದಾಸೋಹ ಊಟ ಯಾವ ಟೈಮಲ್ಲಿ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಅದೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ತಾಮ್ರದ್ದು ಇದು ಫ್ರೆಂಡ್ಸ್, ಇವೆಲ್ಲ ದೇವರ ವಿಗ್ರಹಗಳು. ಇಲ್ಲಿ ಇನ್ನೊಂದು ಮಂಗಗಳು ಕಾಟ ಜಾಸ್ತಿ ಇದೆ. ಪ್ಲೀಸ್ ನಿಮ್ಮ ಲಗೇಜ್ ಬ್ಯಾಗು ಕವರ್ಗಳೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಸಂಡೇ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ತುಂಬಾ ರಶ್ ಇತ್ತು.
ನಾವು 8 ಗಂಟೆ ಅಂದರೆ ಚಾಮುಂಡೇಶ್ವರಿ ಬೆಟ್ಟದಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಇವಾಗ ನಾವು ಬಂದಿರೋದು 11:30 ಆಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಸ್ವಚ್ಛತೆ ಯಾವ ಥರ ಎಲ್ಲ ಡಸ್ಟ್ಬಿನಲ್ಲಿ ಹಾಕ್ಬೇಕು, ಏನೇ ಯೂಸ್ ಮಾಡಿದ್ರು ಕವರ್ಗಳೆಲ್ಲ. ಫೈನಲ್ ಆಗಿ ನಾವು ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದಲ್ಲ, ಅದೇ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿ ಕಾಯಿ ಹೂವು ಎಲ್ಲ ತೊಗೊಂಡ್ವಿ ಫ್ರೆಂಡ್ಸ್. ಕೆಳಗಡೆ ಅಲ್ಲೇ ಸ್ಟಾರ್ಟಿಂಗ್ ರೇಟ್ ಜಾಸ್ತಿ ಇರುತ್ತೆ, ಇಲ್ಲಿ 100 ರುಪೀಸು, ಅಲ್ಲೇ 200 ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಸ್ಲಿಪ್ಪರ್ನ ಇಲ್ಲಿ ಆ ಕಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಅಲ್ಲೇ ನಿಮಗೆ ಬ್ಯಾಗಲ್ಲಿ ಸ್ಲಿಪ್ಪರ್ ಆಗಿ ಕೊಟ್ಬಿಡ್ಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನಾವು ಹೋದಾಗ. ರಶ್ ಮಾತ್ರ ಸಖತ್ ರಶ್ ಇತ್ತು ಫ್ರೆಂಡ್ಸ್. ನೋಡಿ ಎಷ್ಟು ರಶ್ ಇದೆ ಅಂತ ದೇವರು ದರ್ಶನಕ್ಕೆ. ಇಲ್ಲೆಲ್ಲ ಇದೆಲ್ಲ ರಶ್. ಇಲ್ಲೇನೋ ಟಿಕೆಟ್ ತೊಗೋಬೇಕಂತೆ. ಬನ್ನಿ ಫ್ರೆಂಡ್ಸ್, ಟಿಕೆಟ್ ತೊಗೊಂಬರೋಣ. ಇಲ್ಲಿದೆ ನೋಡಿ ಟಿಕೆಟ್ ಕೌಂಟ್ರು. ಸ್ಪೆಷಲ್ ಎಂಟ್ರಿ 100 ರುಪೀಸು. ಟಿಕೆಟ್ ತೊಗೊಂಡೆ ನಾನು ಫಸ್ಟು. ನೋಡ್ರಿ ಇಲ್ಲೇ 100 ರುಪೀಸ್ ಇದು ಟಿಕೆಟು. ಮಳೆ ಬರ್ತಾ ಇದೆ ಬೇಜಾನು, ಅದರಲ್ಲಿ ನಿಂತ್ಕೊಂಡಿದ್ವಲ್ಲ. ಸಂಡೆ ಅಲ್ವಾ, ಸಿಕ್ಕಾಪಟ್ಟೆ ರಶ್ಶು. ಇಲ್ಲಿದೆ ನಾವು ಟಿಕೆಟ್ ಕೌಂಟ್ರು, ಅಲ್ಲಿಂದ ಟಿಕೆಟ್ ತೊಗೊಂಬಂದೆ. ಇಷ್ಟು ರಶ್ ಇದೆ. ಇದು ಸ್ಪೆಷಲ್ ಎಂಟ್ರಿ. ಇದು 100 ರುಪೀಸ್ ಟಿಕೆಟ್ ಒಬ್ಬರಿಗೆ. ಆ ಕಡೆ ಬಂದರೆ ನಿಮಗೆ 30 ರುಪೀಸ್ ಎಂಟ್ರಿ ಸಿಗುತ್ತೆ ಫ್ರೆಂಡ್ಸ್. ಆ ಕಡೆ ಅದು ತುಂಬ ರಶ್ ಇರುತ್ತೆ. ಇಲ್ಲಾದರೆ 1 ಅವರಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೋದಂತೆ. ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ವಾಗು ಸಖತ್ತಾಗಿ ಕಾಣಿಸ್ತಿದೆ ವ್ಯೂ. ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಲ್ಲ. ನಾವು ಇವಾಗ 11:30 ಸುಮಾರು ಹೋಗಿರೋದಲ್ಲೇ. ನಮಗೆ ದರ್ಶನ ಮಾಡೋಕ್ಕೆ ಒಂದು 2 ಅವರ್ ಆಯಿತು ಸ್ಪೆಷಲ್ ಎಂಟ್ರಿಯಲ್ಲೇ. ನೋಡಿ ಇಷ್ಟು ಕ್ಯೂ ಇದೆ ಒಳಗಡೆ. ಟೋಟಲ್ 3 ಲೈನ್ ಇದಾವೆ ಇಲ್ಲಿ. ಟಿಕೆಟ್ ತೊಗೊಂಡು ಅವ್ರು ತೋರಿಸ್ಬೇಕಾಗುತ್ತೆ ನಾವು ಅಲ್ಲೇ, ಅಂದರೆ ನಮ್ಮ ಒಳಗಡೆ ಬಿಡ್ತಾರೆ, ಇಲ್ಲ ಒಳಗಡೆ ನಮ್ಮ ಅಲೌ ಮಾಡಲ್ಲ. ನೋಡಿ ಇದು 3 ಲೈನ್ ಇದೆ ಫ್ರೆಂಡ್ಸ್. ಇದು ಇದೆಲ್ಲ ಉಂಡಿ ನಿಮಗೆ ಇಲ್ಲೇ ಫೋನ್ಪೇ ಮಾಡ್ಬೋದು. ಮಂಗಗಳು ಕಾಟ ಜಾಸ್ತಿ ಇದೆ ಇಲ್ಲಿ. ಈಗ ಯಾರು ಮಂಗಗಳನ್ನ ಟಚ್ ಮಾಡೋಕೆ ಹೋಗಬೇಡಿ, ಅವು ಕಚ್ಚಕ್ಕೆ ಬರ್ತವೆ ಆ ಟೈಮಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರಲ್ಲ. ನೋಡಿ ಎಷ್ಟು ರಶ್ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ. ಸಂಡೇ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್. ನೀವು ಹೋಗಂಗಿದ್ರೆ ಬೆಳಗ್ಗೆ 8 ಗಂಟೆ ಅಂತಲೇ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿದ್ದರೆ ದೇವಸ್ಥಾನ ನಿಮಗೆ ಈಸಿಯಾಗಿ ದರ್ಶನ ಬೇಗ ಆಗುತ್ತೆ. ಸ್ವಲ್ಪ 11 ಗಂಟೆ 12 ಗಂಟೆಗೆಲ್ಲ ಫುಲ್ ರಶ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಒಳಗಡೆ ಬಂದ್ವಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಅದು 100 ರುಪೀಸ್ ಇದು ಕೌಂಟ್ರ್ ಟಿಕೆಟ್ ತೊಗೊಂಡಿರ್ತಲ್ಲ, ಒಬ್ಬರಿಗೆ ಒಂದು ಲಾಡು ಕೊಡ್ತಾರೆ ಇಲ್ಲಿ. ಅದು ಈ ಟಿಕೆಟಿಗೆ ಮಾತ್ರ, ಎಲ್ರಿಗೂ ಕೊಡಲ್ಲ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಒಳಗಡೆ ಬಂದ್ವಿ. ಇಲ್ಲೂ ದೇವಸ್ಥಾನ ಒಳಗಡೆ ಇಲ್ಲಿ 3 ಲೈನ್ ಕ್ಯೂ ಇದೆ. ಇಲ್ಲೂ ಮತ್ತೆ ಒಳಗಡೆನು ಸಿಕ್ಕಾಪಟ್ಟೆ ಕ್ಯೂ ಫ್ರೆಂಡ್ಸ್. ನೋಡ್ರಿ ಎಷ್ಟಿದೆ ಕ್ಯೂ ನೋಡ್ರಿ. ಫೈನಲ್ ಆಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಯಾಕಂದರೆ ಅಲ್ಲಿ ಫೋನ್ ಅಲಾವಿಲ್ಲ, ಕ್ಯಾಮ್ರಾ ಫೋಟೋಸ್ ತೆಗಿಯಂಗಿಲ್ಲ, ಇದಿಲ್ಲ. ವಾಪಸ್ ಹೋಗ್ತಾ ಇದೀವಿ ದೇವ್ರ ದರ್ಶನ ಮುಗಿಸ್ಕೊಂಡು. ಸಾರಿ ಫ್ರೆಂಡ್ಸ್, ಅಲ್ಲಿ ಒಳಗಡೆ ಎಲ್ಲ ಕ್ಯಾಮ್ರಾ ಎಲ್ಲ ಅಲಾವಿಲ್ಲ, ವಿಡಿಯೋ ಹಂಗಿಲ್ಲ ಮಾಡೋಂಗಿಲ್ಲ. ಹೊರಗಡೆ ಹೋಗ್ತಾ ಇದೀವಿ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು. ಫೈನಲ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ಫ್ರೆಂಡ್ಸ್. ಮುಗಿಸ್ಕೊಂಡ್ಬರ್ದೆ ನಾವು 12:30 ಆಗಿತ್ತು ಫ್ರೆಂಡ್ಸ್. 1 ಅವರ್ ಆಗಬೇಕಾಗಿತ್ತು ನಮಗೆ.
ನೋಡಿ ರಶ್ ಇನ್ನೂ ಹಂಗೆ ಇದೆ, ಅಷ್ಟು ರಶ್ ಇದೆ ಸಂಡೇ ಮಾತ್ರ. 1 ಅವರಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇಲ್ಲೆಲ್ಲ ಫೋಟೋ ತೆಗಿರ್ತಾರೆ ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ದೇವಸ್ಥಾನ ಮುಂದೆ ನಿಂತು ಫೋಟೋ ತೆಗಿರ್ತಾರೆ. ಇಲ್ಲಿದ್ದಾರೆ ನೋಡಿ ಅವರೇ. ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಒಂದು ಫೋಟೋಗೆ 100 ರುಪೀಸು. ಒಂದು ಕಾಫಿ ಕೊಡ್ತಾರೆ. ಇಲ್ಲಿದ್ದಾರಲ್ಲ ಬ್ಯಾಗ ಕೂಡ ಅವರೇ, ಸಖತ್ತಾಗಿ ತೆಗಿತಾರೆ ಫೋಟೋ. ಆ ಕಡೆ ನೀವು ಮೈಸೂರು ಚಾಮುಂಡೇಶ್ವರಿ ಬಂದರೆ ಫೋಟೋ ತೆಗೆಸ್ಕೊಳ್ರಿ. ಇದು ದೇವ್ರ ಫೋಟೋ ನೋಡ್ತಾ ಇದ್ದೀವಿ, ಸಖತ್ತಾಗಿದೆ ಫೋಟೋಸ್ ಎಲ್ಲ. ಚಾಮುಂಡೇಶ್ವರಿಯ ದೇವಿ ಫೋಟೋ ನೋಡಿ. ಬನ್ನಿ ಫ್ರೆಂಡ್ಸ್, ಒಂದು ದೇವಸ್ಥಾನ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸೋಣ. ನೋಡಿ ಕ್ಯೂ ಎಷ್ಟಿದೆ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಇನ್ನು ಅದೇ ಥರನೇ ಕ್ಯೂ ಇದೆ. ನಿಮಗೆ ಫ್ರೀ ಇರ್ಬೋದು ಟೈಮ್ ಅಂದರೆ ಬೆಳಗ್ಗೆ 8 ಗಂಟೆಗೆಲ್ಲ ಸ್ವಲ್ಪ ಫ್ರೀ ಇರುತ್ತೆ. ನೀವು ಬೇಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಮುಂದೆ ಇಷ್ಟು ಕ್ರೌಡ್ ಇದೆ. ಸದ್ಯಕ್ಕೆ ಮಳೆ ಸ್ಟಾಪ್ ಆಯಿತು. ನಾವು ದರ್ಶನ ಕ್ಯೂ ಅಲ್ಲಿ ನಿಂತಾಗ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ನೋಡಿ ಕ್ಯೂ ಎಷ್ಟಿದೆ ಅಂತ. ಇವಾಗೂ ಕ್ಯೂ ಜಾಸ್ತಿ ಇದೆ ನೋಡಿ. ಫೋಟೋಗ್ರಾಫರು ಒಂದು ಕಾಪಿಗೆ 100 ರುಪೀಸ್ ಫ್ರೆಂಡ್ಸ್. ಫೋಟೋ ಮಾತ್ರ ಸಖತ್ತಾಗಿ ತೆಗಿತಾರೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಇನ್ನೊಂದ್ಸಲ ಎಲ್ಲರಿಗೂ ದೇವರಿಗೆಲ್ಲ ಕೈ ಮುಗಿದ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ವಾಪಸ್ಸು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ವಾಪಸ್ಸು ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಹೆಂಗಿದೆ ದೇವಸ್ಥಾನ, ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಷ್ಟಿದೆ ಕ್ಯೂ. ಇನ್ನೂ ಸ್ಪೆಷಲ್ ಎಂಟ್ರಿ ಅಂದರೆ 1500 ರೂಪಾಯಿ. ನಿಮಗೆ ಬೇಗ 10 ನಿಮಿಷದಲ್ಲೇ ದರ್ಶನ ಮಾಡಿಸ್ತಾರಂತೆ. ಅದೆಲ್ಲ ದುಡ್ಡಿದ್ದವ್ರು ಹೋಗ್ತಾರೆ, ನಮಗೆಲ್ಲ ಆಗಲ್ಲ. ನಾವು ಆವಾಗಲೇ ಹೇಳಿದ್ವಲ್ಲ ಸ್ಲಿಪ್ಪರ್ ಎಲ್ಲಿ ಬಿಡ್ಬೇಕಂತ. ಇಲ್ಲೇ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ಸ್ಟ್ಯಾಂಡ್ ಇದೆ, ಬ್ಯಾಗೆಲ್ಲ ಕೊಡಬೇಕು. ಇಲ್ಲಿ ಪಾದರಕ್ಷೆಗಳ ಸ್ಟ್ಯಾಂಡಲ್ಲಿ ಇಡಬೇಕು ಅಂತ. ಆ ಸ್ಟ್ಯಾಂಡಲ್ಲೇ ಕೊಟ್ಟು ಹೋಗ್ಬೇಕು ಫ್ರೆಂಡ್ಸ್. ಹೋಗ್ಬೇಕಾದ್ರೆ ನಾವು ನಂಬರ್ ಕೊಡ್ತಾರೆ, ಆ ನಂಬರ್ ತಂದು ಕೊಟ್ಟರೆ ವಾಪಸ್ ಬ್ಯಾಗ್ ಕೊಡ್ತಾರೆ. ಇಲ್ಲಿ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಪಾರ್ಕಿಂಗು. ಇಲ್ಲಿ ಮೇನ್ ದೇವಸ್ಥಾನ ಮುಂದೆ ಇದೆ ಪಾರ್ಕ್ ಮಾಡೋಕ್ಕೆ. ಅದು ಯಾವ ರೂಟಿಂದ ಬರೋಕಂತ ನಿಮಗೆ ಹೋಗ್ಬೇಕಾದ್ರೆ ನಾನು ಹೇಳ್ತೀನಿ. ಡೈರೆಕ್ಟ್ ದೇವಸ್ಥಾನ ಮುಂದೆನೇ ಬರ್ಬೋದು ಫ್ರೆಂಡ್ಸ್ ನೀವು. ಓಕೆನಾ? ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದಾವೆ, ಪಾರ್ಕಿಂಗ್ ಏರಿಯಾ ಇದೆ ಇಲ್ಲೇ. ನಿಮಗೆ ರೂಟ್ ಆಮೇಲೆ ಹೇಳ್ತೀನಿ ನಾನು, ಯಾವ ಥರ ಇಲ್ಲಿ ದೇವಸ್ಥಾನ ಮುಂದೆ ಬರ್ಬೇಕಂತ. ವಿಡಿಯೋ ಕಂಟಿನ್ಯೂ ನೋಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ನಾವು ಹಂಗೆ ಹೋಗಿದ್ರೆ ಹೋಗ್ಬೇಕಾಗಿತ್ತು, ನಾವು ಹಿಂಗೆ ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಏನೋ ಪೇನ್ ತೊಗೊಂಡೋಗೋಣ ಅಂತ. ಮಕ್ಕಳಿಗೆಲ್ಲ ನೀವು ಆಟ ಆಡಿಸೋಕೆ ಗಾಡಿ ಸಾಮಾನೆಲ್ಲ ಇದ್ದಾವೆ ಇಲ್ಲಿ. ಮತ್ತು ಲೇಡೀಸಿಗೆಲ್ಲ ಬಳೆ ಸರ ಎಲ್ಲ ಇದ್ದಾವೆ ಫ್ರೆಂಡ್ಸ್. ತೊಗೊಂಡು
ಹೋದ್ರೆ ತೊಗೊಂಡು ಹೋಗ್ಬೋದು ನೀವು. ಇದೆಲ್ಲ ದೇವ್ರ ವಿಗ್ರಹ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಎಲ್ಲ ನಾವು 11 ಗಂಟೆ ಹೋಗಿರೋದು, ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬರ್ತಲೇ 1 ಗಂಟೆ ಆಯ್ತು ಫ್ರೆಂಡ್ಸ್ ನಾವು ಹೊರಗಡೆ ಬರೋಕ್ಕೆ. ನೋಡಿ ಇದೆ ಬಸ್ ಸ್ಟ್ಯಾಂಡು. ಇನ್ನೊಂದು ಈ ಸ್ಟ್ಯಾಚು ನಿಮಗೆ ನಾನು ತೋರಿಸಿಲ್ಲ ಸ್ಟಾರ್ಟಿಂಗಲ್ಲೇ, ಅದಕ್ಕೆ ಬಂದಿರೋ ತೋರ್ಸೋಕ್ಕೆ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಸ್ಟ್ಯಾಚು. ಇದು ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ನಿಮ್ಗೆ ಎಂಟ್ರೆನ್ಸಲ್ಲೇ. ನಾನು ಹಂಗೆ ಹೋಗ್ಬಿಟ್ಟೆ ಬಸ್ ಸ್ಟಾಪಿಂದ. ಇದು ಈ ಕಡೆ ಇದೆ, ಪಕ್ಕದಲ್ಲಿದೆ ಮೈಸಾಸುರ ಸ್ಟ್ಯಾಚು. ಅದು ನೋಡಿದ್ದಿಲ್ಲ, ಅದಕ್ಕೆ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಇದು KSRTC. ಈ ಬಸ್ಸಲ್ಲಿ ಮಾತ್ರ ಹತ್ತಬೇಡಿ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದಕ್ಕೆ 25 ರೂಪಾಯಿ. ಇಲ್ಲಿದೆಲ್ಲ ರೆಡ್ ಬಸ್ಸು, ಇದಕ್ಕೆ 40 ರೂಪೀಸು. ಆದರೆ ಆರಾಮ್ ಹೋಗ್ಬೋದು ಫ್ರೆಂಡ್ಸ್, ನೋಡ್ಕೊಂಡು ಹೊರಗಡೆ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಬಸ್ಸಲ್ಲೇ ಹೋಗ್ಬೋದು ಫ್ರೆಂಡ್ಸ್. ಒಬ್ಬರಿಗೆ 40 ರೂಪೀಸ್ ತೊಗೊತಾರೆ. KSRTC ಬಸ್ಸು ತುಂಬಾನೇ ರಶ್ ಇರುತ್ತೆ. ನೀವು ಆರಾಮ್ ಬರ್ಬೇಕಾದ್ರೆ ಈ ತರ AC ಬಸ್ಸಲ್ಲಿ ಬಂದ್ಬಿಡಿ, ಆರಾಮ್ ಬರ್ಬೋದು. 40 ರೂಪೀಸ್ ಅಷ್ಟೇ ಇದಕ್ಕೆ. ನೋಡಿ ಇಲ್ಲಿಂದ ಬಿಡ್ತಾ ಇದೀವಿ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿಂದ ನೀವು ಡೈರೆಕ್ಟು ದೇವಸ್ಥಾನ ಮುಂದಿನ ಹೋಗ್ಬೋದು. ಪಾರ್ಕಿಂಗ್ ಈ ರೋಡಲ್ಲಿ ಹೋದರೆ, ಆ ರೋಡಲ್ಲಿ ಹೋಗ್ಬಿಟ್ರೆ ಹಂಗೆ ಡೈರೆಕ್ಟು ನೀವು ದೇವಸ್ಥಾನ ಮುಂದಿನ ಹೋಗ್ಬೋದು. ಇದು ಬೆಟ್ಟದಲ್ಲಿದೆ ಫ್ರೆಂಡ್ಸ್. ಫುಲ್ ಅಪ್ಪಲ್ಲಿ ಬರ್ಬೇಕಾದ್ರೆ ಫುಲ್ ಅಪ್ ಇರುತ್ತೆ. 12 ಕಿಲೋಮೀಟ್ರ್ ಅಪ್ಪಲ್ಲಿದೆ. ಫುಲ್ ರೋಡು ಎಲ್ಲ ಅಪ್ಪಲ್ಲಿದೆ. 12 ಕಿಲೋಮೀಟ್ರ್ ಅಪ್ಪಲ್ಲಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಸಂಡೇ ಎಲ್ಲ. ಮುಂದೆ ವ್ಯೂಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ವ್ಯೂ ಮಾತ್ರ ಸಖತ್ತಾಗಿದೆ. ನಿಮಗೆ ತೋರಿಸ್ತೀನಿ ಬನ್ನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಟ್ರಾಫಿಕ್ ಇದೆ ಮೇಲೆ. ನೋಡಿ ವ್ಯೂ ಸಖತ್ತಾಗಿದೆ. ನೋಡಿ ಇದೆಲ್ಲ ಮೈಸೂರು ಫ್ರೆಂಡ್ಸ್. ಇದು ನಾವು ಬೆಟ್ಟದ ಮೇಲೆ ಇದ್ದೀವಿ ಇವಾಗ. ಕೆಳಗಡೆ ಇರೋದೆಲ್ಲ ಮೈಸೂರು. ಯಾವ ಥರ ವ್ಯೂ ಕಾಣುತ್ತೆ ನಿಮಗೆ, ಸಖತ್ತಾಗಿ ಕಾಣಿದೆಯಲ್ಲ. ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವೆಲ್ಲ ಬರ್ಬೇಕಾದ್ರೆ KSRTC ಬಸ್ಸಿಗೆ ಬಂದು ಫುಲ್ ರಶ್ ಇತ್ತು. ನಿಂತ್ಕೊಳಕ್ಕೂ ಜಾಗ ಇದ್ದಲ್ಲ, ಆ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ನಿಮ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಸಖತ್ತಾಗಿದೆ ವ್ಯೂ ಎಲ್ಲ. ಅಲ್ಲಿಂತೆಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾರೆ. ಕಾರಲ್ಲೆಲ್ಲ ಬಂದಿರ್ತಾರಲ್ಲ, ಬೈಕಲ್ಲಿ ಕಾರಲ್ಲೆಲ್ಲ, ಅಲ್ಲಿಂತೆಲ್ಲ ಫೋಟೋ ಎಲ್ಲ ವ್ಯೂ ಎಲ್ಲ ಚೆನ್ನಾಗಿ ನೋಡ್ತಾರೆ. ಬಸ್ಸಲ್ಲಿ ಬಂದರೆ ಏನೂ ನೋಡೋಕ್ಕಾಗಲ್ಲ ಅಷ್ಟೇ. ಹೊರಗಡೆ ಕುಂತ ಎಲ್ಲ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟೇ. ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಎಲ್ಲ ಸಖತ್ತಾಗಿ. ನೋಡಿ ಬರೀ ಬೆಟ್ಟ ಇದೆ ಆ ಕಡೆ ಎಲ್ಲ. ಫೈನಲ್ ಆಗಿ ನಾವು ಮೈಸೂರಿಗೆ ಚಾಮುಂಡಿ ಬೆಟ್ಟದಿಂದ ಬಂದ್ವಿ. ಒಂದು ಸರ್ಕಲ್ ಇದು. KSRTC ಬಸ್ ಸ್ಟಾಪಿಗೆ ಬಂದ್ವಿ.
ಇಲ್ಲಿ ಬರ್ತಾ ನಮಗೆ 2:30 ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಇಲ್ಲಿಂದ ಮೈಸೂರು ಅರಮನೆಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.